ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನನ್ನ ಸ್ನೇಹಿತ ಚಂದ್ರು ಅವರ ಮಿಲಿಟರಿ ಹೋಟ್ಲ್ ಮುಂದ್ಗಡೆ ಇದ್ದೀನಿ. ಇದರ ಕ್ಯಾಪ್ಷನ್ ಮಿಲಿಟರಿ ಹೋಟ್ಲು ಅಂತೇಳಿ ಹಾಕಿದ್ರು ಕೂಡ ಇದು ಮಿಲಿಟರಿ ಹೋಟ್ಲಿಗೆ ಮಾತ್ರ ಸಂಬಂಧಪಟ್ಟಿರುವಂತ ವಿಡಿಯೋ ಅಲ್ಲ. ನಾನೊಂದು ಅಟೆನ್ಷನ್ ಫುಲ್ ಮಾಡೋಣ ಅಂತ ಮಿಲಿಟರಿ ಹೋಟ್ಲು ಅಂತ ಮಾಡ್ಕೊಂಡೆ. ಇದು ನನ್ನ ಸ್ನೇಹಿತ ಚಂದ್ರದು ಮಿಲಿಟರಿ ಹೋಟ್ಲು. ಮಿಲಿಟರಿ ಹೋಟ್ಲ್ ಅಂದ ಕೂಡಲೇ ಅಲ್ಲಿ ಸಾಧಾರಣವಾಗಿ ಒಂದು ಅನ್ಆರ್ಗನೈಸ್ಡ್ ಆಗಿ ಫುಡ್ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ, ಬಟ್ ತುಂಬಾ ಪಾಶ್ ಆಗಿ ಎಲ್ಲ ಸೆಟಪ್ ಏನಿರೋದಿಲ್ಲ. ಹಾಗಾಗಿ ಆ ಹೆಸರನ್ನ ಇಟ್ಕೊಂಡೆ. ಅವ್ರಿಗೂ ಕೂಡ GST ಬರುತ್ತೆ ಅಂತ ಒಂದು ಪಾಯಿಂಟ್ ಔಟ್ ಮಾಡೋದಿಕ್ಕೆ. ಈಗ GST ಬರುವಂತ ರೆಸ್ಟೋರೆಂಟ್ಸ್ಗಳು ಯಾವ್ಯಾವುದು ಅಥವಾ GST ಬರುವಂತ ರೆಸ್ಟೋರೆಂಟ್ ಸರ್ವಿಸಸ್ ಯಾವ್ಯಾವುದು ಅಂತ ನಾನು ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ. ಅದರಲ್ಲಿ ರೆಸ್ಟೋರೆಂಟ್ಸ್, ಟೇಕ್ ಅವೇ ಫುಡ್, ಆಮೇಲೆ ಅಕ್ರಾಸ್ ದ ಕೌಂಟರ್, ಫುಡ್ ಡೆಲಿವರಿ ಆಪ್ ಮುಖಾಂತರ ಮಾರುವಂಥವು, ಕ್ಯಾಂಟೀನ್ಸ್, ಮೆಸ್ಸು ಎಲ್ಲಾನು ಇನ್ಕ್ಲೂಡೆಡ್ ಇದೆ. ದ ಫುಡ್ ಅಥವಾ ರೆಸ್ಟೋರೆಂಟ್ ಸರ್ವಿಸಸ್ ಅನ್ನೋ ಒಂದು ಡೆಫಿನಿಷನ್ ಒಳಗಡೆ. ಇನ್ನು ಕೇಟರಿಂಗ್ ಸರ್ವಿಸಸ್ ಅದು ಬೇರೆ, ಅದು ಇಟ್ಸ್ ಎ ಡಿಫರೆಂಟ್ ಒನ್. ಔಟ್ಡೋರ್ ಕೇಟರಿಂಗ್ ಸರ್ವಿಸಸ್ ಅಂತಾನೆ ಬರೋದು. ಅದು ಇಲ್ಲಿಂದ ಮಾರುವಂತ ಯಾವುದೇ ಐಟಮ್ ಅಲ್ಲ, ಅದು ಇಲ್ಲಿಂದ ಅಕ್ರಾಸ್ ದ ಕೌಂಟರ್ ಮಾರುವಂತದ್ದಲ್ಲ. ಇಟ್ ಈಸ್ ಸೆಪರೇಟ್ಲಿ ಕುಕ್ಡ್ ಅಂಡ್ ಸರ್ವ್ಡ್, ಆರ್ ಮೇ ಬಿ ಕುಕ್ಡ್ ಹಿಯರ್ ಅಂಡ್ ಸರ್ವ್ಡ್ ದೇರ್, ಇದಿರ್ಬೋದು. ಈಗ GST ಅಂದ ಕೂಡಲೇ ನಮ್ ಚಂದ್ರು ಹೆದರ್ಕೊಂಡ. ಅವನು ಆಕ್ಚುಲಿ ನನ್ನನ್ನು ಕರೆಸಿದ್ರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ. ಏನ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೋದು ಅಂತ ಕೇಳಿದೆ. ಇಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ನನಗೆ ಲೋನ್ಗೋಸ್ಕರ. ಸರಿ, ಲೋನ್ಗೋಸ್ಕರ ಇನ್ಕಮ್ ಟ್ಯಾಕ್ಸ್ ಏನೋ ಫೈಲ್ ಮಾಡ್ತೆ, ಸರಿ GST ಫೈಲ್ ಮಾಡಬೇಕು ಬೇಡವಾ ಅಥವಾ ರಿಜಿಸ್ಟ್ರೇಷನ್ ಮಾಡಬೇಕು ಬೇಡವಾ ಅಂತ ಯಾಕೆ ನೀನು ಯೋಚನೆ ಮಾಡಿಲ್ಲ? ರಿಜಿಸ್ಟ್ರೇಷನ್ ಮಾಡಬೇಕು ಇಲ್ವ ಅಂತ ಯಾಕೆ ಯೋಚನೆ ಮಾಡಿಲ್ಲ ಅಂತ ಕೇಳ್ತೆ. ಸೊ ನಮ್ದೇನ್ ಚಿಕ್ಕದು. ನನ್ನ ಸ್ನೇಹಿತರನ್ನು ಕೇಳಿದೆ, ಅವನು ಹೇಳಿದೆ ಏನ್ ಬೇಕಾಗಿಲ್ಲ, GST ನಿನ್ಗೇನು ಬರಲ್ಲ, ಅದು ಇನ್ನೊಬ್ಬರಿಗೆ ಯಾರೋ ಒಬ್ಬರಿಗೆ ಬರುವಂತ, ನನಗಂತೂ ಅಲ್ಲ ಅನ್ನೋ ಒಂದು ಭಾವನೆಯಲ್ಲಿದೆ ನಾನು. ಸರಿ ಆಯ್ತಪ್ಪ, ನಿಂಗೆ GST ಬೇಡ ಅನ್ನೋದು ಸರಿ, ಒಪ್ಕೊಂಡೆ. ಈಗ ನಿಂದು ಡೈಲಿ ಬಿಸ್ನೆಸ್ ಎಷ್ಟಿದೆ ಅಥವಾ GST ರಿಜಿಸ್ಟ್ರೇಷನ್ಗೆ ಟರ್ನ್ ಓವರ್ ಎಷ್ಟಿದೆ ಅಂತ ಅನ್ಕೊಂಡಿದ್ಯಾ ನೀನು? ಅದೇನೋ 40 ಲಕ್ಷ ನೋಟಿಸ್ ಬಂದಿದೆಯಾ ಅಂತಲ್ಲ, ಏನಕ್ಕೆ ಆತರ ಯೋಚನೆ ಮಾಡ್ತಾ ಇದೀಯಾ? 40 ಲಕ್ಷ ಅಂತ ಯಾರು ಹೇಳಿದ್ರು ನನಗೆ? ಇಲ್ಲ, ನಾನು ಎಲ್ಲ ಕಡೆ ನೋಡಿದ್ದೀನಿ, ನೋಟಿಸ್ಗಳೆಲ್ಲ ಬರ್ತಾ ಇದೆ ಎಲ್ಲ ಕಡೆ ಅಂತೇಳಿ ಬಾಯಿಲಿಂದ ಕರೆದೆ, ಕೂತ್ಕೊಂಡು ತೋರಿಸ್ದೆ, ಇಂಟರ್ನೆಟ್ ಅಲ್ಲೇ ತೆಗೆದು ತೋರಿಸ್ದೆ. GST ಫಾರ್ ರೆಸ್ಟೋರೆಂಟ್ ಸರ್ವಿಸಸ್ ಥ್ರೆಶೋಲ್ಡ್ ಲಿಮಿಟ್ ಅಂತ ತೋರಿಸಿದಾಗ 20 lakhs ಅಂತ ತೋರಿಸ್ತೈತಿ. ಯಾಕೆ ಅಂತ ಕೇಳಿ, GST ಆಕ್ಟ್ ಒಳಗಡೆ ರೆಸ್ಟೋರೆಂಟ್ ಸರ್ವಿಸಸ್ ಅಥವಾ ರೆಸ್ಟೋರೆಂಟ್ ಅನ್ನೋದು ಸರ್ವಿಸಸ್ ಅಂಡರ್ ಅಲ್ಲಿ ಬರುತ್ತೆ. ಅಲ್ಲಿ ಫುಡ್ ಇದ್ರೂ ಕೂಡ ರೆಸ್ಟೋರೆಂಟ್ ಇಸ್ ಕನ್ಸಿಡರ್ಡ್ ಆಸ್ ಸರ್ವಿಸ್. ಹಾಗಾಗಿ ರೆಸ್ಟೋರೆಂಟ್ ಅನ್ನ 20 lakhs ಥ್ರೆಶೋಲ್ಡ್ ಒಳಗಡೆ ಇಟ್ಕೊಂಡಿದ್ದಾರೆ. ಒನ್ಸ್ ಯು ಕ್ರಾಸ್ 20 lakhs ಆಗಿದ ತಕ್ಷಣ ನೀನು ರಿಜಿಸ್ಟ್ರೇಷನ್ ಮಾಡ್ಬೇಕಪ್ಪ ಅಂತ ಹೇಳಿದೆ. ಹೌದಾ, 20 lakhs ಇಲ್ಲ ಬಿಡಿ, ನಂದಷ್ಟೆಲ್ಲ ಇಲ್ಲ. ಸರಿ ಆಯ್ತು, ಯಾವುದಕ್ಕೂ ನೀನೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು, ಒಂದು ವರ್ಷದ್ದು. ನಾನು ಚೆಕ್ ಮಾಡ್ತೀನಿ ಸುಮ್ಮನೆ. ಇಮಿಡಿಯೇಟ್ ಆಗಿ ಆ್ಯಪಲ್ಲಿ ಯಾವುದೋ ಪ್ರಿಂಟ್ಔಟ್ ತೆಗೆದು PDF ಮಾಡಿದ್ರೆ ನಾನು ಕೊಟ್ಟ. ನೋಡಿದಾಗ ಡೈಲಿ ಒಂದು 197 ಕಮ್ಯುನಿಕೇಶನ್ ಅಂತ ಒಂದು ಎಂಟ್ರಿ ಇದೆ. 6,000, 7,000, 8,000, 9,000, ಕೆಲವೊಮ್ಮೆ 12,000, ಸಂಡೇ ದಿವಸ 10,000, ಈ ರೀತಿ ಎಲ್ಲ ಇದೆ. ಇದು 197 ಕಮ್ಯುನಿಕೇಶನ್. ಇನ್ನೊಂದು ಗೂಗಲ್ ಇಂಡಿಯಾ ಸರ್ವಿಸ್ ಅಂತ ಇನ್ನೊಂದಿದೆ. ಇದು 197 ಅನ್ನೋದು ಪೇಟಿಎಂ, ಗೂಗಲ್ ಅನ್ನೋದು GPay. ಇವೆರಡು ಸೇರಿ ಸಮ್ವೇರ್ ಅರೌಂಡ್ 10,000 ಬರ್ತಾ ಇದೆ ಅಂತ ಅವನಿಗೆ ಹೇಳಿದ್ಮೇಲೆ ಆಗ್ಲೂ ಕನೆಕ್ಟ್ ಆಗ್ತಾ ಇಲ್ಲ. 20 lakhsಗೆ 20 lakhs ಬೇರೆ, 10,000 ಬೇರೆ. ನಾನು ಹೇಳಿದೆ 20 lakhs ಡಿವೈಡೆಡ್ ಬೈ 365 ಅಂದ್ರೆ ಎಷ್ಟು ಬರುತ್ತೆ ಟರ್ನ್ ಓವರ್ ಪರ್ ಡೇ ಕಲೆಕ್ಷನ್? ಲೆಕ್ಕ ಮಾಡುವಂತ ಮೊಬೈಲ್ ಅಲ್ಲಿ ಲೆಕ್ಕ ತೋರಿಸಿದೆ. 20 lakh ಡಿವೈಡೆಡ್ ಬೈ 365 ಮಾಡಿದ್ರೆ 5,500, ಜಸ್ಟ್ 5,500 rupees ನೀವು ಇನ್ವರ್ಡ್ ಕಲೆಕ್ಷನ್ ಪರ್ ಡೇ ಆಗ್ತಾ ಇದೆ ಅಂತಂದ್ರೆ ಯು ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್ ಅಂಡರ್ GST ಅನ್ನೋ ಒಂದು ವಿಷಯನ ಹೇಳಿದಾಗ ಅವನಿಗೆ ಗೊತ್ತಾಯ್ತು. 5,500 ಅಂದ್ರೆ ನಂದು ಆಗ್ತಾ ಇದೆ ಬಿಡಿ. ಬೆಳಿಗ್ಗೆ ಒಂದಷ್ಟು ಒಂದು 3-4 ಸಾವಿರ, ಸಾಯಂಕಾಲ ಒಂದು 3-4 ಸಾವಿರ ಮಿನಿಮಮ್ ಇದ್ದೇ ಇರುತ್ತೆ. ಅಂದ್ರೆ ಎಷ್ಟೋ ಜನಕ್ಕೆ ಈ 20 lakhs ಅನ್ನೋದು ಅದನ್ನ
ಎಲ್ಲೋ ಒಂದ್ ಕಡೆ ಆ ಮಿತಿಯನ್ನು ಅವರು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಇಗ್ನೋರ್ ಮಾಡ್ತಾ ಇದ್ದಾರೆ. ಜಸ್ಟ್ 20 lakhs ಎಲ್ಲ ದೂರದ ಮಾತು, ನಂದೇನು ಡೈಲಿ ಇರುತ್ತಾ, ಈ ರೀತಿ ಎಲ್ಲ ಲೆಕ್ಕ ಹಾಕ್ತಾರೆ. ಸೊ ಒನ್ಸ್ ಅವರಿಗೆ ಈ 5,500 ಬಿಕಮ್ಸ್ 20 lakhs ಅಂತ ತಿಳಿಸಿದ ಮೇಲೆ ಹಿ ಇಸ್ ಲಿಸನ್ ಟು ಮೀ, ಸ್ವಲ್ಪ ಕ್ಯೂರಿಯಸ್ ಆಗಿ ಕೇಳಲಿಕ್ಕೆ ಶುರು ಮಾಡಿದ. ನಾನು ಹೇಳಿದೆ, GST ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನ್ ಸಮಸ್ಯೆ? ನಿನ್ನ ಹೋಟ್ಲಲ್ಲಿ 3-4 ಸರ್ಟಿಫಿಕೇಟ್ ಇಟ್ಕೊಂಡಿದ್ಯಾ, ಏನೋ ಫುಡ್ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್, ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಎಲ್ಲ ಇಟ್ಕೊಂಡಿದ್ಯಾ, GST ರಿಜಿಸ್ಟ್ರೇಷನ್ ಯಾಕೆ ತಗೊಂಡಿಲ್ಲ? ಏನ್ ಪ್ರಾಬ್ಲಮ್? ವಾಟ್ ಇಸ್ ಸ್ಟಾಪಿಂಗ್ ಯು ಅಂತ ಕೇಳಿದೆ. ಅವನೇನ್ ಹೇಳ್ತಾನೆ, ನೋಡಿ GST ಎಕ್ಸ್ಟ್ರಾ ತಿಂಗಳ ಕಟ್ಟಬೇಕಲ್ಲ, ಈ ತಿಂಗಳ ಕಟ್ಟೋದನ್ನೋದೇ ಇವ್ರಿಗೆ ಸ್ವಲ್ಪ ಹಿಂದೇಟ್ ಹಾಕ್ಲಿಕ್ಕಿರುವಂತ ಒಂದು ಮೈಂಡ್ ಸೆಟ್. ಏನ್ ತಿಂಗಳ ಕಟ್ಟೋದಂದ್ರೆ ಏನು ತಿಳ್ಕೊಂಡಿದ್ದೆ? ಕೈಯಿಂದ ಕಟ್ಟೋದಾ ಅಂತ ಅನ್ಕೊಂಡಿದ್ದೆ. ಮತ್ತೆ ನಾವೇ ತಾನೇ ಕಟ್ಟೋದು ನೀನು ಕಲೆಕ್ಷನ್ ಮಾಡಿ ಕಟ್ಟೋದು, ನೀನ್ ಕೈಯಿಂದ ಕಟ್ಟೋದಲ್ಲ, ಕಸ್ಟಮರ್ ತಗೊಂಡು ನೀನು GST ಕಟ್ಟೋದು. ಅದು ಎಕ್ಸ್ಟ್ರಾ ಬರುತ್ತಲ್ಲ, ಎಷ್ಟು ಬರುತ್ತೆ? 5% ರೆಸ್ಟೋರೆಂಟ್ ಸರ್ವಿಸಸ್ಗೆ GST. ಅದು ನೀನು ಫುಡ್ ಅನ್ನ ಡೆಲಿವರಿ ಆಪ್ ಮುಖಾಂತರನ ಕೊಡು, ಅಕ್ರಾಸ್ ದ ಕೌಂಟರ್ನ ಕೊಡು, ಹೇಗೆ ಕೊಟ್ಟರು ಕೂಡ, ವೆಜ್ ಅನ್ನ ಕೊಡು, ನಾನ್ ವೆಜ್ ಅನ್ನ ಕೊಡು, GST ಯಾವತ್ತೂ ಭೇದ ಭಾವ ಮಾಡ್ತಾ ಇಲ್ಲ ವೆಜ್ಗೂ ನಾನ್ ವೆಜ್ಗೂ. ಡಿಸ್ಕಷನ್ಗಳು ಎಷ್ಟು ಬೇಕಾದ್ರೆ ನಡಿಬಹುದು ಹೊರಗಡೆ, ಬಟ್ GST ಲಾ ಈಸ್ ವೆರಿ ಪರ್ಟಿಕ್ಯುಲರ್. 5% ಫಾರ್ ದ ಫುಡ್. ಓಕೆ, ಅದ್ರ ಜೊತೆಯಲ್ಲಿ ಬೇರೆ ಏನೇ ತಗೊಂಡಿದ್ರು ಕೂಡ ನಿಮಗೆ 5% ಅಷ್ಟೇ GST ಬರೋದು. ಅದು ಕಸ್ಟಮರ್ ತಗೊಂಡು ನೀನು ಕೊಡು. ಕಾಂಪೋಸಿಷನ್ ಅನ್ನೋ ಒಂದು ಸ್ಕೀಮ್ ಇದಕ್ಕೂ ಕೂಡ ಇದೆ, ಬಟ್ ಅದಷ್ಟೊಂದು ವರ್ತ್ ನನಗೆ ಅನ್ನಿಸ್ತಾ ಇಲ್ಲ ಪರ್ಸನಲಿ. ಕಾಂಪೋಸಿಷನ್ ತಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಅಂದ್ರೆ ಕ್ವಾರ್ಟರ್ಲಿ ಒನ್ಸ್ ರಿಟರ್ನ್ ಫೈಲ್ ಮಾಡಬಹುದು ಅಂತ ಅಲ್ಲದೆ ಬೇರೆ ಏನೂ ಬೆನಿಫಿಟ್ ಇಲ್ಲ. ರೆಗ್ಯುಲರ್ ಸ್ಕೀಮ್ ಅಲ್ಲಿ ಇದ್ರೂ ನಿಮಗೆ ಇನ್ಪುಟ್ ಸಿಗಲ್ಲ, ಕಾಂಪೋಸಿಷನ್ ಅಲ್ಲಿ ಇದ್ದು ಇನ್ಪುಟ್ ಸಿಗಲ್ಲ. ಸೊ ರೆಗ್ಯುಲರ್ ಅಲ್ಲಿ ಇದ್ರೆ ನಿಮಗೆ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಪ್ರತಿ ತಿಂಗಳು ನೀವು ಫೈಲ್ ಮಾಡಬೇಕು. ಕಾಂಪೋಸಿಷನ್ ಇದ್ರೆ ಪ್ರತಿ ತಿಂಗಳು ಫೈಲ್ ಮಾಡಬೇಕಾಗಿಲ್ಲ. ಇಷ್ಟೇ ಎರಡೇ ಮೇಜರ್ ಡಿಫರೆನ್ಸ್ ನನಗೆ ಅನ್ನಿಸ್ತಾ ಇದ್ದು ಪರ್ಸನಲಿ. ಓಕೆ, CMP 08 ಅನ್ನೋ ಒಂದು ರಿಟರ್ನ್ ಕ್ವಾರ್ಟರ್ಲಿ ಫೈಲ್ ಮಾಡಿದ್ರು ಕೂಡ ಸಾಕಾಗುತ್ತೆ. 1.5 ಕೋಟಿ ಟರ್ನ್ ಓವರ್ ಒಳಗಡೆ ನೀವು ಬಿಸ್ನೆಸ್ ಮಾಡುವಲ್ಲಿವರೆಗೂ, ಆಮೇಲೆ ಅಂದ್ರೆ 1 ವರ್ಷದಲ್ಲಿ, ಆಮೇಲೆ ನೀವು ಯು ಹ್ಯಾವ್ ಟು ಗೋ ಫಾರ್ ರೆಗ್ಯುಲರ್ ರಿಜಿಸ್ಟ್ರೇಷನ್. ಈ ವಿಷಯ ಹೇಳಿದ್ಮೇಲೆ ಅವನಿಗೆ ಸ್ವಲ್ಪ ಮನವರಿಕೆ ಆಯಿತು. ಆಮೇಲೆ ಒಂದು ಮಧ್ಯೆ ಏನೋ ಒಂದು ಯೋಚನೆ ಮಾಡ್ತಾ ಇದ್ರಿ. ಏನು ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಬೇಕಾಗಿಲ್ವಂತೆ. ಆ ಫ್ರೆಂಡ್ ಒಮ್ಮೆ ಸಿಗ್ಬೇಕಿತ್ತು ನನಗೆ. ಅವನು ಯಾವ ಬೇಸಿಸ್ ಅಲ್ಲಿ GST ಬೇಡ ಅಂತ ಹೇಳ್ದ? ಇವನ ಒಂದು ಬಟ್ಟೆ ಬರೆ ನೋಡ್ಬಿಟ್ಟು ಬೇಡ ಅಂತ ಹೇಳಿದ್ನೋ, ಅಥವಾ ಶಾಪ್ ನೋಡ್ಬಿಟ್ಟು ಬೇಡ ಅಂತ ಹೇಳಿದ್ನೋ, ಅದರ ಉದ್ದ ಅಗಲ ಅಳತೆ ನೋಡಿ ಹೇಳಿದ್ನೋ, ಏನಕ್ಕೆ ಇದು ಬೇಡ ಅಂತ ಹೇಳಿದ್ನ ಗೊತ್ತಿಲ್ಲ. ನಾನು ಹೇಳಿದೆ, ಯಾರೇ ಒಬ್ಬ ಬೇಡ ಅಂತ ಹೇಳ್ಬೇಕಿದ್ರೆ ಒಂದು 20 ಲಕ್ಷ ಟಚ್ ಆದ್ರೂ GST ಬೇಕಾಗಿಲ್ಲ ಅಂತ ಕಾನೂನು ಹೇಳಬೇಕು. ಎರಡನೇದು, ನಿಂದು 5,500ಕ್ಕಿಂತ ಕಡಿಮೆನೆ ಕಳೆದ ಎಷ್ಟು ವರ್ಷದಿಂದ ಮಾಡ್ತಾ ಇದೆಯೋ ಅಷ್ಟು ವರ್ಷದಿಂದ ಬಂದಿರಬೇಕು. ಅಂದ್ರೆ ವರ್ಷಕ್ಕೆ 20 ಲಕ್ಷ ಕ್ರಾಸ್ ಆಗಿರಬಾರ್ದು. ಇದು ಎರಡನ್ನು ಟಚ್ ಮಾಡ್ತಾ ಇದೆಯಾ ಅಂತಂದ್ರೆ ನಿನ್ನ ಫ್ರೆಂಡ್ ಮಾತು ಬಿಟ್ಟ. ಫ್ರೆಂಡ್ ಹತ್ರ ಇನ್ನೊಮ್ಮೆ ಕೇಳೋದು ಮರೆತು ಬಿಡು. ಯು ಹ್ಯಾವ್ ಟು ರಿಜಿಸ್ಟರ್ ಅಂಡರ್ GST. ಇಲ್ಲ ಅಂದ್ರೆ ಯಾವತ್ತೋ ಒಂದು ದಿವಸ ನೋಟಿಸ್ ಬರುತ್ತೆ. ಇವಾಗ ಎಷ್ಟು ಜನಕ್ಕೆ ನೋಟಿಸ್ ಬಂದಿದೆಯೋ ಅದೇ ತರ ನಿನಗೂ ನೋಟಿಸ್ ಬರುತ್ತೆ. ಬಟ್ ಬಂದಾಗ ಯಾವತ್ತು ನೀನು 20 ಲಕ್ಷ ಯಾವ ವರ್ಷ ಕ್ರಾಸ್ ಆಗಿದೆಯೋ ಅಲ್ಲಿಂದ ಲೆಕ್ಕ ಹಿಡಿದು ನಿನಗೆ ನೋಟಿಸ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಪೆನಾಲ್ಟಿ ಬರುತ್ತೆ, ಆಮೇಲೆ ಒಂದು ಏನಂತಾರೆ ಅರ್ಜೆನ್ಸಿ ಕೂಡ ಕ್ರಿಯೇಟ್ ಆಗುತ್ತೆ. ಇಷ್ಟು ವಿಷಯನ ಹೇಳಿದ್ಮೇಲೆ ನಮ್ ಚಂದ್ರು, ಈ ಹಿಂದ್ಗಡೆ ಇರುವ ರೆಸ್ಟೋರೆಂಟ್ ಏನಿದೆ ಈ ಚಂದ್ರುಗೆ ಅರ್ಥ ಆಯ್ತು, ಎಸ್ ನಾನು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು. ಆಮೇಲೆ ಹೇಳ್ತಿದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋ ಯಾವತ್ತು GST ಏನ್ ಟರ್ನ್ ಓವರ್ ತೋರಿಸಿದ್ರೆ ಅಷ್ಟೇ ತೋರ್ಸಕ್ಕಾಗೋದು, ಜಾಸ್ತಿ ತೋರ್ಸಕ್ ಬರೋದಿಲ್ಲ. ಸೊ ರೆಸ್ಟೋರೆಂಟ್ ಸರ್ವಿಸಸ್ಗೆ 20 lakhs ಥ್ರೆಶೋಲ್ಡ್ ಒಳಗಡೆ ಇರುವವರಿಗೆ ಬೇಕಾಗಿಲ್ಲ. ಟಚ್ ಆಗಿದ ತಕ್ಷಣ GST ಬೇಕು ಅನ್ನೋದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.